ಸೊ ಹೊಸ ವರ್ಷ ನಮಗಿದು ಹೊಸ ವರ್ಷನೇ. ಸೊ ಹೊಸ ವರ್ಷ ಆರಂಭವಾಗ್ತಿದೆ. ಹೇಗಿದೆ ಓವರ್ ಆಲ್ ವರ್ಷ ಅಂತಂದ್ರೆ? ಓವರ್ ಆಲ್ ವರ್ಷ ಅಂತ ಬಂದಾಗ ಇದು ಪರಾಭವ ನಾಮ ಸಂವತ್ಸರ ಅಂತ ಹೇಳ್ಬಿಟ್ಟು ಈ ವರ್ಷದಲ್ಲಿ ನಾವು ನವನಾಯಕರು ಅಂತ ನೋಡ್ತೀವಿ. ಸಾಮಾನ್ಯವಾಗಿ ನಾವು ಯಾವುದೇ ಫಲಗಳನ್ನ ತಿಳ್ಕೊಳ್ಳೋದು ನವನಾಯಕರನ್ನ ಆಧರಿಸಿ. ಆ ನವನಾಯಕರನ್ನ ಆಧರಿಸಿ ನಾನು ಕೆಲವಷ್ಟು ಪ್ರಿಡಿಕ್ಷನ್ಸ್ ನ ಕೊಡ್ತಾ ಹೋಗ್ತೀನಿ. ಅದನ್ನ ಬಿಟ್ರೆ ಸ್ಲೋ ಮೂವಿಂಗ್ ಪ್ಲಾನೆಟ್ಸ್ ಆಗಿರುವಂತಹ ಗುರು ಮತ್ತೆ ಶನಿಯನ್ನ ಆಧರಿಸಿ, ರಾಹುಕೇತುಗಳನ್ನ ಆಧರಿಸಿ ನಾವು ಫಲಗಳನ್ನ ನೋಡ್ಬೇಕಾಗತ್ತೆ. ಸೊ ಈ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಅಂದ್ರೆ ಈ ಬರುವಂತಹ ಪರಾಭವ ನಾಮ ಸಂವತ್ಸರ ಏನಿದೆ, ಇದು ಆಲ್ಮೋಸ್ಟ್ ತುಂಬಾ ಒಳ್ಳೆ ರಿಸಲ್ಟ್ಸ್ ನ ಕೊಡುವಂತಹ ವರ್ಷ ಅಂತ ಹೇಳ್ಬಹುದು. ಓಕೆ ಓಕೆ. ಈಗ ನಾವಿರುವ ಸಂವತ್ಸರಕ್ಕಿಂತ ಪರಾಭವ ಇನ್ನೂ ಚೆನ್ನಾಗಿರುತ್ತೆ. ಹೌದು ಹೌದು, ಖಂಡಿತ ಚೆನ್ನಾಗಿರುವಂತಹ ಸಂವತ್ಸರ. ಓಕೆ, ನ್ಯೂಮರಾಲಜಿಸ್ಟ್ ಕೂಡ ಆಗಿರೋದ್ರಿಂದ ಈಗ 2026 ಅನ್ನೋ ಸಂಖ್ಯೆ ಕೂಡ ಇಲ್ಲಿ ಕೌಂಟ್ ಆಗುತ್ತೆ ಅಂತ, ಈ ವರ್ಷ ಹೇಗಿದೆ ಅಂತ ತಗೊಂಡ್ರೆ. ಹೌದು, ಅದನ್ನ 26ರ ಭವಿಷ್ಯ ನೋಡುವಾಗ ನಾವು ಮಾತಾಡಿದೀವಿ. ಹೌದು. ಸೊ ಅದೇ ರೀತಿ ಇಲ್ಲೂ ತಗೊಂಡಾಗ ಈ ವರ್ಷಕ್ಕೆ, ಅದೇ ನಾನು ನವನಾಯಕರ ಬಗ್ಗೆ ಹೇಳ್ತೀನಿ ಅಂತ ಹೇಳದ್ನಲ್ಲ, ಈ ವರ್ಷದ ರಾಜ ಬಂದು ಗುರು. ಸೊ ನ್ಯೂಮರಾಲಜಿ ಪ್ರಕಾರ ಸೂರ್ಯ ಗುರು ಸೂರ್ಯರ ಕಾಂಬಿನೇಷನ್ ಯಾವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈ ವರ್ಷ ನಾವು ಸಾಕಷ್ಟು ಅಂದುಕೊಂಡಂತಹ ಕೆಲಸಗಳು ಆಗ್ತವೆ ಅಂತ ನನ್ನ ಅಭಿಪ್ರಾಯ. ಖಂಡಿತ ಖಂಡಿತ. ಹೇಗಿದೆ ಅಂತ ವಿಸ್ತಾರವಾಗಿ ಮಾತನಾಡೋಕ್ಕಿಂತ ಮುಂಚೆ, ಸೊ ನಮ್ಮ ಭಾರತೀಯ ಹಬ್ಬ ಯುಗಾದಿ ಅಂದ್ರೆ ಏನು ನಿಮ್ಮ ಮಾತುಗಳಲ್ಲಿ? ಯುಗ ಅಂದ್ರೆ ಯುಗದ ಆದಿ, ಅದು ಹೆಸರಿನಲ್ಲೇ ಇರೋ ಹಾಗೆ. ಸೊ ಚೈತ್ರ ಮಾಸ ಪ್ರಾರಂಭ ಆಗುತ್ತೆ. ನಾವು ಜಾನ್ವರಿಯಲ್ಲಿ ಯಾವುದೇ ಮರಗಿಡಗಳು ಹೊಸದಾಗಿ ಎಲೆಗಳನ್ನ ಚಿಗುರಿಸೋದಿಲ್ಲ. ಸೊ ಹೊಸ ವರ್ಷ ಅಂತ ಹೇಳಿದ್ರೆ ಎಲ್ಲರಿಗೂ ಹೊಸ ವರ್ಷ ಆಗ್ಬೇಕಾಗಿರೋದು ಯುಗಾದಿನೇ. ಯಾಕೆಂದ್ರೆ ಹೊಸ ಚಿಗುರು ಅಂತಹ ಸಮಯ, ಹಳೆ ಎಲೆಗಳೆಲ್ಲ ಉದುರಿ ಹೊಸ ಎಲೆಗಳು ಬರುವಂತಹ ಸಮಯ. ಸೊ ಇದೇ ಯುಗದ ಆದಿ. ಹಾಗಾಗಿ ಇದು ಹೊಸ ವರ್ಷ, ಎಲ್ರಿಗೂ ಹೊಸ ವರ್ಷ ಅಂತ ಹೇಳ್ಬೋದು. ಓಕೆ ಓಕೆ. ನನಗನ್ಸುತ್ತೆ ಹೊಸ ವರ್ಷ ಅಂತ ಒಬ್ಬರ ಜೀವನದಲ್ಲಿ 3 ಸತಿ ಬರುತ್ತೇನೋ ಅಂತ. ಯಾಕಂದ್ರೆ 2026ನ ಹೊಸ ವರ್ಷ ಅಂತ ಕನ್ಸಿಡರ್ ಮಾಡಾಗೋಗಿದೆ. ಮತ್ತು ವೈಯಕ್ತಿಕವಾಗಿ ಅವರವರು ಹುಟ್ಟಿದಂತಹ ದಿನಾಂಕದಿಂದ ಅವರ ಹೊಸ ವರ್ಷ ಅನ್ಕೋತೀವಿ. ಮತ್ತು ನಾವು ಭಾರತೀಯರು ಯುಗಾದಿನ ಕೂಡ ಹೊಸ ವರ್ಷ ಅನ್ಕೋತೀವಿ. ಅಂದ್ರೆ ಒಂದು ಬ್ರಾಡ್ ಥಿಂಕಿಂಗ್ ಏನು ಅಂತಂದ್ರೆ, ನಾವೇನಾದ್ರು ಹೊಸದನ್ನ ಇನ್ನೂ ಶುರು ಮಾಡೇ ಇಲ್ಲ, ಹಳೆ ಪ್ಯಾಟರ್ನ್ಸ್ ಅಲ್ಲೇ ಇದೀವಿ ಅಂತಂದ್ರೆ ಯುಗಾದಿ ಒಂದ್ ರೀತಿ ಮೋಟಿವೇಟ್ ಮಾಡುತ್ತೆ ಅಂತ ಅನ್ಸುತ್ತೆ ನನಗೆ. ಹೌದು, ಸಾಮಾನ್ಯವಾಗಿ ಎಲ್ಲ ಹೊಸ ವರ್ಷ, ಅದೇ ಈ ಹುಟ್ಟಿದ ಹಬ್ಬದಿಂದ, ಈ ಯುಗಾದಿಯಿಂದ, ಈ ಹೊಸ ವರ್ಷದಿಂದ ನಾವ್ ಇಂಥದ್ದೇನೋ ಒಂದನ್ನ ಮಾಡ್ತೀವಿ ಅಂತ ತುಂಬಾ ಜನ ಸಂಕಲ್ಪ ಮಾಡ್ಕೋತಾರೆ. ಎಷ್ಟು ಜನ ಅದನ್ನ ಕಂಟಿನ್ಯೂ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಯಾವ್ದಾದ್ರು ಒಂದು ಹವ್ಯಾಸವನ್ನು ಅಥವಾ ಯಾವ್ದೋ ಒಂದು ರೂಢಿಯನ್ನು ನಾವು ಮಾಡ್ಕೊಳ್ಬೇಕು. ಅದೇ ಸಾಮಾನ್ಯವಾಗಿ ಎಲ್ಲರೂ ಕೊಡುವಂತ ಎಕ್ಸಾಂಪಲ್ ಎಕ್ಸಸೈಸ್. ಜಿಮ್ಗಳು ತುಂಬ ಹೋಗಿರುತ್ತೆ ಜನವರಿ ತಿಂಗಳಲ್ಲಿ ಒಂದು 3-4 ದಿನ, ಆಮೇಲೆ ಜನವೇ ಇರೋದಿಲ್ಲ ಅಂತ ಹೇಳ್ತಾರಲ್ಲ, ಆ ತರ ಆಗ್ಬಾರ್ದು. ಯಾವುದೇ ಕೆಲಸಗಳನ್ನ ಪ್ರಾರಂಭ ಮಾಡಿದ್ರು ಕೂಡ ಅಫ್ಕೋರ್ಸ್ ಇದು ತುಂಬಾ ಒಳ್ಳೆ ಶುಭ ದಿನ ಅಂತ ಹೇಳ್ಬೋದು. ಯಾಕೆಂದ್ರೆ ಯುಗಾದಿ ಪಾಡ್ಯ ಅಂತ ಏನ್ ಹೇಳ್ತೀವಲ್ಲ, ಪಾಡ್ಯದ ದಿನನೇ ನಾವು ಹಬ್ಬವನ್ನ ಆಚರಣೆ ಮಾಡೋದು. ಯುಗಾದಿ ಪಾಡ್ಯ 3.5 ಮುಹೂರ್ತಗಳಲ್ಲಿ ಒಂದು. ಹಾಗಾಗಿ ನಮ್ಗೆ ಯಾವುದೇ ಹೊಸ ಕೆಲಸಗಳನ್ನ ಪ್ರಾರಂಭ ಮಾಡಕ್ಕೆ ಯುಗಾದಿ ಪಾಡ್ಯ ತುಂಬಾ ಶುಭ ದಿನ. ಈ ವಿಜಯದಶಮಿಯನ್ನ ನಾವು ಹೇಗೆ ಕನ್ಸಿಡರ್ ಮಾಡ್ತೀವೋ ಅದೇ ರೀತಿ ಯುಗಾದಿಯನ್ನ ಕೂಡ ನಾವು ಶುಭ ಕಾರ್ಯಗಳಿಗೆ ತುಂಬಾ ಒಳ್ಳೆ ದಿನ ಅಂತ ನೀವು ಹೇಳಿದ್ರಿ ಒಂದ್ ಮಾತು, 3.5 ಅಂತ, 3.5 ಮುಹೂರ್ತಗಳು ಅಂತ. ನಮ್ಮ ವೀಕ್ಷಕರಿಗೆ ಅದನ್ನ ಬಿಡಿಸಿ ಹೇಳೋದಾದ್ರೆ 3 ಮುಹೂರ್ತಗಳು ಅಂತ ಹೇಳ್ತೀವಿ. ಯಾವ್ದು ಅಂದ್ರೆ ವಿಜಯದಶಮಿ, ಅಕ್ಷಯ ತದಿಗೆ, ಯುಗಾದಿ ಪಾಡ್ಯ, ಇನ್ನು ರಾಮನವಮಿಯ ಅರ್ಧ ದಿನ ಅಂತ ಹೇಳ್ತೀವಿ. ರಾಮನವಮಿಯ ಅರ್ಧ ದಿನ ಅಂತ ಹೇಳ್ತೀವಿ. ಈ 3.5 3.5 ದಿನ ಶುಭ ದಿನ. ಈ ದಿನಗಳಲ್ಲಿ ಯಾವುದೇ ನಕ್ಷತ್ರ ಬಲ, ತಾರಾಬಲ ಯಾವುದು ನೋಡದೆ ನಮ್ಗೆ ಮಾಡ್ಬೇಕು ಅಂತ ಅನ್ಕೊಂಡಿರುವಂತಹ ಕೆಲಸಗಳನ್ನ ನಾವು ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳುವಂತ. ಅಂದ್ರೆ ಮುಹೂರ್ತ ನೋಡೋ ಅವಶ್ಯಕತೆನೇ ಇರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏನೇ ಶುಭ ಕಾರ್ಯ, ಮದ್ವೆ, ಮುಂಜಿ ಇತ್ಯಾದಿಗಳನ್ನ ಮಾಡೋದಿದ್ರು ಈ ದಿನ ಮಾಡಬಹುದು. ಅದಕ್ಕೆಲ್ಲ ಬೇರೆ ರೂಲ್ಸ್ ಗಳಿರತ್ತೆ. ಅಂದ್ರೆ ಈಗ ಉಪನಯನ ಅನ್ನುವಂಥದ್ದಂತೂ ಈ ಷೋಡಶ ಸಂಸ್ಕಾರಗಳ ಬಗ್ಗೆ ಮಾತಾಡುವಾಗ ಮಾತಾಡೋಣ. ಸೊ ಆ ಷೋಡಶ ಸಂಸ್ಕಾರಗಳ ಬಗ್ಗೆ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಇರ್ಬೇಕಾಗುತ್ತೆ. ಬಟ್ ಅದರಲ್ಲೂ ಈ 3.5 ದಿನ ಮುಹೂರ್ತಗಳಿಗೆ ನಾವು ತಿಥಿಯನ್ನ ನೋಡೋದ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಈ ನಕ್ಷತ್ರ ತಾರಾಬಲ ಏನ್ ಹೇಳ್ತೀವಿ ಅದು ಪರ್ಸನಲೈಸ್ಡ್ ಆಗಿ ಅವ್ರವ್ರಿಗೆ ನೋಡುವಂಥದ್ದು. ಬಟ್ ಇದು ಜನರಲ್ ಒಳ್ಳೆ ಮುಹೂರ್ತ.